ಉಮಾಶ್ರೀ ಅವರ ವ್ಯಕ್ತಿತ್ವವನ್ನಾಗಲಿ ನಾಗರಾಜ್ ಯಾದವ್ ಅವರ ವ್ಯಕ್ತಿತ್ವವನ್ನಾಗಲಿ ಅಭ್ಯಾಸ ಮಾಡಿದಂಥವ್ರಿಗೆ ಮತ್ತು ವಿಶೇಷವಾಗಿ ರಾಜಕೀಯ ಪಕ್ಷಗಳಿಗೆ ರಾಜಕಾರಣ ಮೂಲತಃ ನಟಿ ಅಭಿನೇತ್ರಿಯಾಗಿ ನಮ್ಮ ಉಮಾಶ್ರೀ ಅವರು ವಿಶೇಷವಾಗಿ ಒಳ್ಳೆಯ ಹೆಸರನ್ನು ಪಡೆದಂಥವ್ರು. ನಾಡಿನಲ್ಲೇ ತಮ್ಮ ಸಿನಿ ಆ್ಯಕ್ಟಿಂಗ್ದಿಂದಾಗಿ ಭಾಳಷ್ಟು ಜನರ ಹೃದಯವನ್ನು ಗೆದ್ದವರು ಮತ್ತು ಅಷ್ಟೇ ಪ್ರತಿಭಾವಂತ ನಟಿಯೂ ಕೂಡ. ಬಹಳ ವರ್ಷಗಳಿಂದ ಸಿನಿಮಾ ರಂಗದಲ್ಲಿ ಚಲಾವಣೆಯಲ್ಲಿರುವಂಥ ನಾಣ್ಯ ತಮ್ಮ ಕಲೆಯಿಂದ, ಸೌಂದರ್ಯದಿಂದ ಅಲ್ಲ, ಕಲೆ, ವ್ಯಕ್ತಿತ್ವ, ಆಂಗಿಕ ಒಂದು ವ್ಯಕ್ತಿತ್ವದಿಂದಾಗಿ, ಅಭಿವ್ಯಕ್ತಿಗಳಿಂದಾಗಿ ಇವತ್ತು ಜನಮಾನಸವನ್ನು ಗೆದ್ದಂಥವ್ರು. ಅವ್ರಿಗೆ ಇದರಿಂದ ಏನು ಲಾಭ ಇಲ್ಲ. ಆದರೆ ಜನ ಬಿ ಜೆ ಪಿ ಮೇಲೆ ಪ್ರೀತಿಯಿಂದ ಜನ ಅವ್ರನ್ನ ನಂಬುವುದಿಲ್ಲ ಅನ್ನೋದು ಸಹಜವಾಗಿ ಕಂಡುಬರೋದು. ಆದರೆ ಇಲ್ಲಿ ಸತ್ಯ ಹೇಳಿದ್ದಾರೆ ರೀ, ಇದನ್ನು ನಂಬಬೇಕಲ್ಲ, ಅವ್ರು ನಿಜಾನ ಅಂದಿದ್ದು ಅಂತೇಳಿ ಅದಕ್ಕೆ ದಾಖಲೆಯಾಗಿ ನಮ್ಮ ಏನಪ್ಪ ಅಂತ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವರು ಸಲ್ಲಿಸಿದಂಥ ವಿಡಿಯೋದಲ್ಲಿ ಆ ಪದಗಳು ಬಳಕೆ ಆಗಿದ್ದನ್ನು ನಾವು ನೋಡಿದ್ವಿ. ಹೀಗಾಗಿ ಈ ಒಂದು ಏನಂತಂದ್ರೆ ಒಂದು ದೊಡ್ಡ ವ್ಯಕ್ತಿತ್ವದ ಉಮಾಶ್ರೀ ಅವರು ಜೊತೆಗೆ ನಾಗರಾಜ್ ಯಾದವ್ ಕಾಂಗ್ರೆಸ್ಸಿಗರು ಹೇಳಿದ್ದು ಇದನ್ನು ಒಪ್ಪಬೇಕಾಗ್ತದೆ, ಒಪ್ಪಬೇಕು ಅನ್ನುವಂಥದ್ದು. ಇದರೊಂದಿಗೆ ಇನ್ನೂ ಯತೀಂದ್ರ ಅವರು ಹೇಳಿದ್ದಾರೆ, ಜೊತೆಗೆ ಸ್ವತಃ ಮುಖ್ಯಮಂತ್ರಿಯವರು ಇದನ್ನು ಹೌದು ಅಂದಿದ್ದು ಸತ್ಯದವರು ಅಂತ ಮಾತಾಡಿದ್ದಾರೆ. ಡಿ ಕೆ ಶಿವಕುಮಾರ್ ಅಂತೆ ಪೂರ್ತಿಯಾಗಿ ಸಿ ಟಿ ರವಿಯವರು ವಿರೋಧವಾಗಿ ನಿಂತಿದ್ದಾರೆ ಆ ವಿಷಯದಲ್ಲ. ಹೀಗಾಗಿ ಇವರೆಲ್ಲರೂ ಹೇಳೋದು ಸುಳ್ಳೇನು ಅನ್ನೋ ಒಂದು ದೊಡ್ಡ ಪ್ರಶ್ನೆ ಬರೋದು, ಯಕ್ಷ ಪ್ರಶ್ನೆ. ಸಿ ಟಿ ರವಿಯವರು ಒಬ್ಬರೇ ಸತ್ಯ ಹರಿಶ್ಚಂದ್ರನ, ಉಳಿದವರೆಲ್ಲರೂ ಪಾಪಿಗಳ, ಸುಳ್ಳುಗಾರ ಅನ್ನೋದನ್ನ ಮಾತು ಬರ್ತಾವೆ. ಇದ್ರ ಬಗ್ಗೆ ಹರಿಸೋದು ಹೆಂಗೆ ನ್ಯಾಯವನ್ನು? ಇದು ಥರ್ಡ್ ಪರ್ಸನ್ ಹೇಳಬೇಕು. ಬಿ ಜೆ ಪಿ, ಕಾಂಗ್ರೆಸ್ ಅಲ್ಲ, ಮೂರನೇ ಹೇಳಬೇಕು. ಇವತ್ತು ಅದರ ಅಧ್ಯಕ್ಷ, ಪರಿಷತ್ ಅಧ್ಯಕ್ಷರಂತ ನಮ್ಮ ಹೊರಟ್ಟಿ